ಅತಿಥಿ ಉಪನ್ಯಾಸಕರ ಹೋರಾಟ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ದಯವಿಟ್ಟು ಸಹಕರಿಸಿ. ಇರ್ಬೋದು, ಮಾಧ್ಯಮ ಬಂಧುಗಳಿರ್ಬೋದು, ಆರಕ್ಷಕ ಬಂಧುಗಳಿರ್ಬೋದು, ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ರಾಜ್ಯದ ಎಲ್ಲ ಅತಿಥಿ ಉಪನ್ಯಾಸಕರ ಯಾವ ಸರ್ಕಾರ ಆದ್ರೆ ಸ್ವಾಮಿ ನಮಗೆ ನೀವೇ ಹೇಳಿದ್ರಿ, ಪ್ರಣಾಳಿಕೆಯಲ್ಲಿ ಹಾಕಿದ್ರೆ ಆ ಪ್ರಣಾಳಿಕೆಯ ಸಮಿತಿ ಸದಸ್ಯರಾಗಿರುವಂತಹ ರಾಣೆಬೆನ್ನೂರು ಡಾಕ್ಟರ್ ಕುಬೇರಪ್ಪನವರು ಇದ್ದಾರೆ, ಅದರಲ್ಲಿ ಜಿ ಪರಮೇಶ್ವರ್ ಸರ್ ಅವರ ಅಧ್ಯಕ್ಷತೆ ಇದ್ದಾರೆ, ತಮಗೆಲ್ಲ ಸೂಕ್ತ ಸಲಹೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಅಂದಿನ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಇಂದಿನ ಮುಖ್ಯಮಂತ್ರಿಗಳು ಪತ್ರವನ್ನು ಕೊಟ್ಟಿದ್ದಾರೆ. ಏನಂತ ಬಹಳ ಕಟುವಾದ ಶಬ್ದಗಳನ್ನು ಬರೆದ್ಬಿಟ್ಟು ಬಾಂಧವರೇ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವೇನು ಪಾದಯಾತ್ರೆ ಮಾಡ್ಕೊಂಡು ಬಂದು ಬೆಂಗಳೂರು ತಲುಪಿದಂಥ ಸಂದರ್ಭದಲ್ಲಿ ಇವತ್ತು ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ. ಯಾರು ಕೂಡ ಹೆದರಬೇಡಿ, ಧೈರ್ಯವಾಗಿರಿ. ನಾವೆಲ್ಲರೂ ಕೂಡ ಈಗಾಗಲೇ ನಾವು ಫ್ರೀಡಂ ಪಾರ್ಕ್ಗೆ ಹೋಗ್ತಾ ಇದ್ದೇವೆ. ಆ ಫ್ರೀಡಂ ಪಾರ್ಕ್ಗೆ ಎಲ್ಲರೂ ಕೂಡ ಎಲ್ಲ ಅತಿಥಿ ಉಪನ್ಯಾಸಕರು, ಮಹಿಳಾ ಅತಿಥಿ ಉಪನ್ಯಾಸಕರು, ಎಲ್ಲ ಪುರುಷ ಅತಿಥಿ ಉಪನ್ಯಾಸಕರು ಕೂಡ ಆ ಫ್ರೀಡಂ ಪಾರ್ಕ್ಗೆ ಬರಬೇಕಂತ ತಮ್ಮಲ್ಲಿ ವಿನಂತಿಸಿಕೊಂಡು, ಈಗಾಗಲೇ ನಮಗೆ ಬಂದ ಮಾಹಿತಿ ಪ್ರಕಾರ ಮನೆ ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಅಕಸ್ಮಾತ್ ಅಲ್ಲಿ ಹೋದಾಗ ನಮಗೆ ಬೇಡಿಕೆ ಸ್ಪಂದನೆ ಸರಿಯಾಗಿತ್ತಂದ್ರೆ ಸರಿ, ಇಲ್ಲದೇ ಇದ್ರೆ ನಮ್ಮ ಹೋರಾಟ ಫ್ರೀಡಂ ಪಾರ್ಕಲ್ಲಿ ಏನು ಉಪವಾಸ ಸತ್ಯಾಗ್ರಹ ಮಾಡೋಣ ಅಂತಕ್ಕಂಥ ಎಲ್ಲ ಅತಿಥಿ ಉಪನ್ಯಾಸಕರ ಅಭಿಪ್ರಾಯವಾಗಿದೆ. ಆ ನಿಟ್ಟಿನಲ್ಲಿ ಯಾರು ಕೂಡ ಅಂಜದೆ ಅಳುಕದೆ ನಮ್ಮ ಹೋರಾಟ ಮುನ್ನಡೆಯಬೇಕಂತಕ್ಕಂಥ ಮಾತನ್ನ ಈ ಮೂಲಕ ಎಲ್ಲರಿಗೂ ನಾನು ತಿಳಿಸ್ತೇನೆ. ಎಲ್ಲರೂ ಕೂಡ ಆ ಫ್ರೀಡಂ ಪಾರ್ಕ್ ಹತ್ರ ಬರಬೇಕಂತೇಳಿ ತಮ್ಮ ಮೂಲಕ ನಾನು ವಿನಂತಿಸ್ಕೊಳ್ತೇನೆ. ಜೈ ಭುವನೇಶ್ವರಿ. Jai Bhim.
ಸಾಕು